ಈ ಬಿಗ್ ಬಾಸ್ ನಾವು ನೋಡ್ತಾ ಇರ್ತೀವಿ, ನೋಡೋವಾಗ ನಮಗೆ ಬಿಗ್ ಬಾಸ್ ಮೇಲೆ ತುಂಬ ಕೋಪ ಬರುತ್ತೆ ಮತ್ತು ಬೇಜಾರಾಗುತ್ತೆ ಆ ಬಿಗ್ ಬಾಸ್ ನೋಡೋದಕ್ಕೆ ಆ ಟೈಮಲ್ಲಿ. ಅದೇನಂತ ಹೇಳ್ತೀನಿ. ಈಗ ನಾವು ಬಿಗ್ ಬಾಸ್ ನೋಡೋವಾಗ ಈ ಅಶ್ವಿನಿ ಮತ್ತು ಗಿಲ್ಲಿ ಅವರು ಜಗಳ ಇರಬಹುದು, ಅದರಿಂದ ಗಿಲ್ಲಿ ಅಶ್ವಿನಿ ಅವ್ರು ಕೊಡೋ ಕೌಂಟರ್ಸು, ಅವರು ರೇಗಿಸೋದೇನಿರುತ್ತೆ ಗಿಲ್ಲಿ ಅವ್ರೀಗ ರೇಗಿಸ್ತಾರೆ ಎಲ್ರೂ ಮನೆಯಲ್ಲಿ. ಅದೇ ಇದ್ರುವಂಥವ್ರ ಆ್ಯಕ್ಟಿಂಗು, ಅಂದರೆ ಅದು ಆ್ಯಕ್ಟಿಂಗ್ ಅಂತೂ ಹೇಳೋಕ್ಕಾಗಲ್ಲ. ಈಗ ಅವ್ರ ಎಕ್ಸ್ಪ್ರೆಷನ್ಗಳು ಕೊಡ್ತಾ ಇರ್ತಾರಲ್ಲ ಮನೆಯಲ್ಲಿ ಒಂಥರ ಒಬ್ರನ್ನ ಮಾತಾಡ್ಸೋವಾಗ, ಅದು ಮತ್ತು ಗಿಲ್ಲಿ ಮತ್ತು ರಕ್ಷಿತಾ ಅವ್ರ ಬಾಂಡಿಂಗು, ಕಾವ್ಯ ಮತ್ತು ಗಿಲ್ಲಿ ಫ್ರೆಂಡ್ಶಿಪ್ಪು, ಇದನ್ನೆಲ್ಲ ನೋಡ್ತಿದ್ರೆ ನಮಗೂ ಒಂದು ಪಾಯಿಂಟಲ್ಲಿ ಇಂಟ್ರೆಸ್ಟ್ ಬರ್ತಾ ಇರುತ್ತೆ. ಈಗ ಆ ಮನೇಲಿ ಒಂದು ಜಗಳ ಆಡಿರುತ್ತೆ, ಆ ಜಗಳ ಈಗ ಅಶ್ವಿನಿ ಮೇಲೆ ಒಂದು ಕಡೆ ಕೋಪ ಬರುತ್ತೆ, ಈ ಗಿಲ್ಲಿ ರೇಗಿಸೋವಾಗ ಒಂಥರ ಖುಷಿ ಆಗುತ್ತೆ. ಅವೆಲ್ಲ ನೋಡೋವಾಗ ತುಂಬ ಚೆನ್ನಾಗಿರುತ್ತೆ. ಅದು ಈ ಬಿಗ್ ಬಾಸ್ ಮೇಯ್ನ್ ತಪ್ಪೇನು ಮಾಡ್ತಾ ಇರೋದಂದರೆ ಈ ಸೀಸನಲ್ಲಿ ಈ ಪ್ರಮೋಷನ್ ಅಂದ್ಬಿಟ್ಟು ಈ ಟಾಸ್ಕ್ ಒಂದು ಕೊಡ್ತಾರೆ. ಅಂದರೆ ಈಗ ಈ ಆಯಿಲು ಏನಾದರೂ ಒಂದು ಪ್ರಾಡಕ್ಟ್ ಇರುತ್ತೆ, ಈ ಆಯಿಲ್ದು ಪ್ರಮೋಷನ್ಸು ಅದು ಇದು ಅಂದ್ಬಿಟ್ಟು ಒಂದು ಈ ಸತಿ ಜಾಸ್ತಿ ಆಗ್ಬಿಟ್ಟಿದೆ. ಅದು ಆ ಥರ ಟಾಸ್ಕ್ ಕೊಡ್ತಾರೆ. ಅಷ್ಟು ಇಂಟ್ರೆಸ್ಟ್ ಆಗಿರೋ ಬಿಗ್ ಬಾಸು ಅದು ಬಂದು ಎಲ್ಲೋ ತುಂಬ ಬೇಜಾರಾಗ್ತಿದೆ. ಅದು ಕೋಪನೂ ಬರುತ್ತೆ ಅದು ಬಂದಾಗ. ಯಾಕಂದರೆ ಒಂದಿನದಲ್ಲಿ ನಡೆಯೋದು ತೋರಿಸೋದು ಎಷ್ಟೊಂದಿರುತ್ತೆ, ಅದಷ್ಟನ್ನು ಇವರು ಈ 1.5 ಅವರ್ 2 ಅವರ್ ಏನಿದೆ ಅಷ್ಟು ಕವರ್ ಮಾಡಬೇಕು. ಅಷ್ಟು ಇರೋವಾಗ ಇವ್ರು ಯಾಕೆ ಅದನ್ನು ತೋರ್ಸೋಕೆ ಹೋಗ್ತಾರೆ? ಅದನ್ನೇ ಒಂದು ಅರ್ಧ ಅವರು 1/4 ನಿಮಿಷ ಆ ಥರ ಅದನ್ನೇ ಮಾಡಾಕ್ಬಿಡ್ತಾರೆ. ಈಗ ಈ ಪ್ರಮೋಷನ್ಗಳು ಈ ಟಿ ವಿದಲ್ಲಿ ಅಡ್ವರ್ಟೈಸ್ ಬರೋದೇ ಅದು ನಮ್ಮ ಕೋಪ ಬರುತ್ತೆ. ಅದರಲ್ಲೂ ಈ ಬಿಗ್ ಬಾಸ್ ಏನು ನೋಡ್ತೀರಿ, ಅದರಲ್ಲಿ ಬೇರೆ ಪ್ರಮೋಷನ್ಸು. ಅದು ಮಾಡಲಿ ಪ್ರಮೋಷನ್ಸ್, ಯಾಕಂದರೆ ಪ್ರಮೋಷನ್ಸ್ ಮಾಡಿದ್ರೆ ಅವ್ರ ಕಲ್ಲಿಂದ ದುಡ್ಡು ಬರೋದು. ಆದರೆ ಅದನ್ನು ಜಾಸ್ತಿ ಮಾಡೋಕ್ಕೆ ಹೋಗ್ಬಿಡ್ದು, ಸಿಂಪಲಾಗಿ ತೋರಿಸಿ ಬಿಟ್ಬಿಡ್ಬೇಕು. ನೋಡೋರ್ಗೂ ತುಂಬ ಬೇಜಾರಾಗುತ್ತೆ. ನೀವು ಒಂದಿನದಲ್ಲಿ ಎಷ್ಟು ನಡ್ತಿರುತ್ತೆ ಅಂತ ಎಲ್ರಿಗೂ ಗೊತ್ತು. ಒಂದಿನದ್ದು 1.5 ಅವರ್ 2 ಅವರಲ್ಲಿ ತೋರ್ಸೋಕ್ಕಾಗಲ್ಲ. ಅದು ಪೂರ್ತಿ ನೀವು ಕವರ್ ಮಾಡಲೇಬೇಕು. ಯಾಕಂದರೆ ನಾನು ಲೈವ್ ನೋಡಿದ್ದೀನಿ, ಲೈವಲ್ಲಿ ಎಷ್ಟೊಂದು ವಿಷಯ ನಡೆದಿದೆ. ನೀವು ಈ ಎಪಿಸೋಡ್ ನೋಡಿಬಿಟ್ಟು ಡಿಸೈಡ್ ಮಾಡೋಕ್ಕಾಗಲ್ಲ ಇದು ಇವ್ರದ್ದು ತಪ್ಪು ಇವ್ರದ್ದು ಅಂತ. ಯಾಕಂದರೆ ಲೈವಲ್ಲೇ ಒಂದಿರುತ್ತೆ, ಈ ಎಪಿಸೋಡಲ್ಲೇ ಒಂದಿದೆ. ಎಪಿಸೋಡಲ್ಲಿ ಮೇಯ್ನ್ ತೋರಿಸ್ಕೊಂಡು ಹೋಗ್ತಿದ್ದಾರೆ. ಅದರಲ್ಲೂ ಇನ್ನೂ ಹೈಲೈಟ್ ಇರೋ ಪಾಯಿಂಟ್ಸ್ ಇದೆ, ಅದನ್ನು ಹಾಕಿಲ್ಲ. ಇನ್ನೂ ಎಂತೆಂಥ ಕಾಮಿಡಿಗಳು ನಿಮ್ಗೆ ಸಿಗುತ್ತೆ ನೀವು ಲೈವಲ್ಲಿ ನೋಡಿದ್ರೆ. ಅದನ್ನೆಲ್ಲ ಎಡಿಟ್ ಮಾಡಿ ಹಾಕಿದ್ರೆ ಬಿಗ್ ಬಾಸ್ ಇನ್ನೂ ಎಲ್ಲೋ ಹೋಗಿರೋದು ಅಂತ ನಂಗೆ ಅನಿಸುತ್ತೆ. ಕೊಡ್ತೀರಾ? ಕೊಟ್ಟರೆ ಫಿಸಿಕಲ್ ಟಾಸ್ಕ್ ಕೊಡಿ. ಅದು ಬಿಟ್ಟು ಈ ಥರ ಪ್ರಮೋಷನ್ ಆ್ಯಕ್ಟಿವಿಟೀಸು ಈ ಬಿಗ್ ಬಾಸಲ್ಲಿ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿದ್ರೆ ತುಂಬ ಒಳ್ಳೆಯದು. ನೋಡೋರ್ಗೂ ಖುಷಿ ಆಗುತ್ತೆ. ಮತ್ತು ಕಾವ್ಯ ಮತ್ತು ಗಿಲ್ಲಿ ಮತ್ತೆ ಒಂದಾಗಿದ್ದಾರೆ. ಇದು ಇವತ್ತು ಎಪಿಸೋಡ್ ನಿಮ್ಗೆ ಗೊತ್ತಾಗುತ್ತೆ. ಅದು ನಿಮಗೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ನಿಮ್ಗೆ ಇದ್ರ ಬಗ್ಗೆ ನಿಮ್ಗೆ ಏನಿಸ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದ್ರ ಬಗ್ಗೆ ಏನಿಸ್ತು ಕಮೆಂಟ್ ಮಾಡಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.